ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರ ಅಸಮಾಧಾನವನ್ನ ತಣಿಸಲು ಮುಂದಾಗಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಆಯ್ದ ಕೆಲ ಶಾಸಕರನ್ನ ಕರೆಸಿ ಅವರ ಅಸಮಾಧಾನವನ್ನ ಆಲಿಸಿದ್ದಾರೆ. ಈ ನಡುವೆಯೇ ನಾಯಕತ್ವ ಬದಲಾವಣೆಯ ಹೇಳಿಕೆ ನೀಡಿದ್ದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರಿಗೆ ಶೋಕಾಸ್ ನೋಟಿಸ್ ಕೂಡ ನೀಡಲಾಗಿದೆ. ಇದು ಕೂಡ ಕೈಪಾಳ್ಯದಲ್ಲಿ ಇನ್ನಷ್ಟು ಅಸಮಾಧಾನ ಹೊಗೆಯಾಡುವಂತೆ ಮಾಡ್ತಾ ಇರುವಂತದ್ದು. ಇನ್ನು ಪಕ್ಷದಲ್ಲಿನ ನಾಯಕತ್ವ ಬದಲಾವಣೆಯ ಬಗ್ಗೆ ದಿನಕ್ಕೊಂದರಂತೆ ಹೇಳಿಕೆಗಳನ್ನ ನೀಡುತ್ತಿರುವ ಹಿರಿಯರಿಗೆ ನೋಟಿಸ್ ನೀಡದೆ ಕೇವಲ ಇಕ್ಬಾಲ್ ಹುಸೇನ್ ಅವರಿಗಷ್ಟೇ ಯಾಕೆ ಎಂಬ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಬೇಸರ ಹೊರಹಾಕಿರುವಂತಹ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಪಕ್ಷದಲ್ಲಿನ ಇಬ್ಬಗೆಯ ನೀತಿಯನ್ನ ಕಟುವಾಗಿ ಟೀಕೆ ಮಾಡಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು ಇಕ್ಬಾಲ್ ಹುಸೇನ್ ನೋಟಿಸ್ ನೀಡಿದ್ದಾರೆ, ಅವರಿಗೆ ಮಾತ್ರ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಹಿರಿಯರಿಗೂ ಅದೇ ಮಾನದಂಡ ಇರಬೇಕಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಕ್ಷಕ್ಕಾಗಿ ಹಲವರು ಬಲಿದಾನವನ್ನ ಮಾಡಿದ್ದಾರೆ, ಹಗುರವಾದ ಹೇಳಿಕೆ ಕೊಟ್ಟು ಅವಮಾನಿಸಬೇಡಿ ಅಂತ ಪರೋಕ್ಷವಾಗಿ ರಾಜಣ್ಣ ಹೇಳಿಕೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇಕ್ಬಾಲ್ ಹುಸೇನ್ ಅವರು ಪಕ್ಷದಲ್ಲಿ ಬದಲಾವಣೆಯ ಆಸೆಯಿಂದ ಹಾಗೆ ಹೇಳಿರಬಹುದೇನೋ, ಅದು ಪಕ್ಷದ ಚೌಕಟ್ಟಿನೊಳಗೆ ಹೇಳುವ ವಿಚಾರ. ಆದ್ರೆ ಶಾಸಕರಿಗೆ ನೀಡಿರುವ ನೋಟಿಸ್ನ ಮಾನದಂಡ ಹಿರಿಯರಿಗೂ ಇರಬೇಕಲ್ಲವೇ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಪಕ್ಷದಲ್ಲಿ ಯಾರೇನೇ ಮಾತನಾಡಿದ್ರು ಹೈಕಮಾಂಡ್ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಅಧ್ಯಕ್ಷರು ಅದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಸಮರ್ಥರಾಗಿದ್ದಾರೆ. ನಮ್ಮ ಜಿಲ್ಲೆಯ ವಿಚಾರದಲ್ಲಿ ನನಗೂ ಅಸಮಾಧಾನವಿದೆ, ಆದ್ರೆ ಅದು ಪಕ್ಷದ ಚೌಕಟ್ಟು, ಶಿಸ್ತು ಹಾಗೂ ಬದ್ಧತೆಯಲ್ಲಿ ನಡಿಬೇಕು. ನಮ್ಮ ಅಧ್ಯಕ್ಷರು ಕಡಾಖಂಡಿತವಾಗಿ ಒಂದೇ ಮಾನದಂಡ ಬಳಸಿ ಇನ್ನು ಮುಂದೆ ಈ ರೀತಿಯಾಗಿ ಮಾತನಾಡಬಾರದು ಅಂತ ನೋಟಿಸ್ ನೀಡಿದ್ದಾರೆ. ಆದ್ರೆ ಇಕ್ಬಾಲ್ ಹುಸೇನ್ ಹೊಳ್ಳಿಯ ಉದ್ದೇಶದಲ್ಲಿ ಭಾವನಾತ್ಮಕವಾಗಿ ಹೇಳಿರಬಹುದು, ಅವು ಬಹಳಷ್ಟು ಶಾಸಕರ ಮನದಾಳದ ಮಾತುಗಳು ಆಗಿರಬಹುದು ಅಂತ ಅನ್ಸುತ್ತೆ. ತಮಗೆ ಬಂದಿರುವ ನೋಟಿಸ್ಗೆ ಇಕ್ಬಾಲ್ ಹುಸೇನ್ ಸೂಕ್ತ ಉತ್ತರವನ್ನ ನೀಡ್ತಾರೆ. ಇನ್ನು ಮುಂದೆ ಈ ರೀತಿಯ ನಾಯಕತ್ವದ ಬದಲಾವಣೆಯ ಹೇಳಿಕೆಗಳನ್ನ ನೀಡಬಾರದು ಎನ್ನುವುದಕ್ಕೆ ನಾನು ಧ್ವನಿಗೂಡಿಸುವೆ. ಈಗ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಬಂದಿದ್ದಾರೆ, ಇದರಿಂದ ಪಕ್ಷದಲ್ಲಿ ಯಾವುದೇ ಹೇಳಿಕೆಗಳು ಕೇಳಿ ಬರುವುದಿಲ್ಲ ಅಂತ ಭಾವನೆಯನ್ನ ಇಟ್ಕೊಂಡಿದ್ದೀನಿ ಅಂತ ರಂಗನಾಥ್ ಅವರು ತಿಳಿಸಿರುವಂತದ್ದು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.